ಹೊಲಕ್ಕೆ ಎಡೆ ಹೊಡ್ಯಕ್ಕೆ ಹೋಗಿದ್ವಿ ಸರ್. ಅವ್ರು ಎಲ್ಲಿ ಎಡೆ ಹೊಡ್ಯಕ್ಕೆ ಹೋಗಿ ಇನ್ನೊಂದು ಹೊಲಕ್ಕೆ ಹೋಗಿ ಅಂತ ಹೇಳಿದ್ರು. ಅವ್ರು ಕಾಲು ಭಾಳ ನೋವಿತ್ತಲ್ಲ, ಹಂಗಾಗಿ ರೆಸ್ಟ್ ಮಾಡ್ತಿದ್ರೆ ಬೇಡ ಅವ್ರು ಹೊಲ ಕುಂದ್ರಪ್ಪ ಇನ್ನೊಂದು ಹೊಲಕ್ಕೆ ಬರ್ತೇವೆ ಅಂತ ಹೇಳಿದ್ರಿ. ಅವ್ರು ಹ್ಞೂ ಅಂದ ತಕ್ಷಣ ನೀರು ಕುಡಿದು ಏನು ಮಾಡಿದ್ರೆ ಅವರು ಹೊಲಕ್ಕೆ ಹೋಗ್ಬೇಕಂತ ನಮ್ಮ ಮುಂದೆಲ್ಲ ಹೊಲಕ್ಕೆ ಹೋಗಿ ಅಂತ ಹೇಳಿದ್ರು. ಅವರು ಸೀದಾ ಊರಿಗೆ ಬಂದ ಸರ್. ಗಾಡಿ ಪೆಟ್ರೋಲ್ ಆಗಿತ್ತು, ಅದು ಎಕ್ಸೆಲ್ ಗಾಡಿ ಇತ್ತು. ಅವರು ಬಳ್ಳಿಗೆ ಒಂದು ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಹಾಕ್ಸ್ಕೊಂಬರಕಂತ ಹೋಗಿದ್ದು ಸರ್. ಹೋಗ್ತಾನೆ ಆಮೇಲೆ ನಮಗೆ ಗೊತ್ತಿಲ್ಲ ಅದು ಅಲ್ಲಿ ಯಾರು ಜಗದಾಗ ಏನಾಗಿತ್ತು ಇನ್ನೂ ವಿಷಯ ಗೊತ್ತಾಗಿಲ್ಲ ಸರ್. ಅದು ಅವ್ರು ಬಿದ್ದು ಎಕ್ದಮ್ ಸ್ಪಾಟ್ ಮೇಲೆ ಹೋಗಿತ್ತು ಸರ್, ಜೀವ ಹೋಗಿದೆ ಸರ್. ನಮ್ಮ ಇನ್ನೇನು ಪೂರ್ಣ ಮಾಹಿತಿ ಇಲ್ಲ, ನಮಗೆ ಗೊತ್ತಾಗಿತ್ತು ಸರ್. ಅದು ಏನಂದ್ರೆ ಅಲ್ಲಿ ನಮಗೆ ಗೊತ್ತಿಲ್ಲ ಸರ್, ನಾವು ಹೊಲ್ದಾಗಿರೋ ಸರ್. ನಾಲ್ಕು ಮತ್ತೆ ಹೊಲಿ ರಜು ಪಾಪ ಗಾಡಿ ಬಿದ್ದ ಮ್ಯಾಗ ಇವರು ಆದ್ಮೇಲೆ ಬಂದು ನನಗೆ ಹೇಳಿದ್ರಿ. ಅವಾಗ ಬಂದು ನಾನು ನೋಡಿದ್ದು ಸರ್, ನಾವು ಹೊಲ್ದಾಗಿದ್ವಿ, ಅವ್ರು ನಾವು ಕೂಡ ಹೊಲ್ದಾಗಿದ್ವಿ ಸರ್. ಅವ್ರು ಬಿದ್ದಂಥ ಸಮಯದಲ್ಲಿ ಅಕ್ಕಪಕ್ಕ ಬೇರೆ ಯಾವುದೂ ವೆಹಿಕಲ್ ಇರಲಿಲ್ಲ. ಅಲ್ಲಿ ಏನಾಗಿದೆ ಅಕ್ಕಿಗತಿ ಯಾರು ಇನ್ನೂ ಏನು ಹೇಳಿಲ್ಲ, ಗೊತ್ತಿಲ್ಲ ಸರ್. ನೋಡ್ಬೇಕು ನಿಮ್ಗೆ ಏನಾಗಬೇಕು ಅವರು? ನಮ್ಮ ತಂದೆಯವರು. ನಿಮ್ಮ ತಂದೆಯವರು. ನಿಮ್ಮ ಹೆಸರು? ಬಸವರಾಜ್ ಶೇಖಪ್ಪ ಬಳ್ಳಾರಿ. ಅವ್ರ ಹೆಸರು ಸರ್? ಶೇಖಪ್ಪ ಬಸಪ್ಪ ಬಳ್ಳಾರಿ. ಶೇಖಪ್ಪ ಬಸಪ್ಪ ಬಳ್ಳಾರಿ. ಏನು ಮಾಡ್ತಿದ್ರು ಆ ಹೊಲಮನಿನ ಸರ್? ಹೊಲಮನಿ ಸರ್. ನಾವು ಅದ ಎಡಿ ಹೊಡಕ್ಕೆ ಹೋಗಿದ್ದು ಸರ್. ನಾವು ಹೊಲಕ್ಕೆ ಮುಂಜಾನೆ ಇರೋದು ಎಲ್ಲಿ? ಮರಡಿಗೆ ಸರ್.